ಹಾಯ್, ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆ, ನಾನು ಲಕ್ಷ್ಮೀಕಾಂತ್ ಡಿ ಮಮದಾಪುರ್, ಸಹ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಕುಳಲಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಿನ್ನೆ ತಾನೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು SSLCಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಎರಡೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟುಕೊಂಡು ನಾವು ನಿನ್ನೆನೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೂಡ ಸಿದ್ಧಪಡಿಸಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ನಾವು ಶೇರ್ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಫೇಸ್ಬುಕ್ ಲೈವ್ ಬರೋದಕ್ಕೆ ಕಾರಣ ಏನು ಅಂತಂದರೆ, ಯಾವುದನ್ನು ನಾವು ಮಾದರಿ ಉತ್ತರ ಪತ್ರಿಕೆಯನ್ನಾಗಿ ತಯಾರು ಮಾಡಿದ್ದೇವೆ ಅದನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ಆಸೆಯಿಂದ ಇವತ್ತು ನಾನು ಫೇಸ್ಬುಕ್ ಲೈವಲ್ಲಿ ಬಂದಿದ್ದೀನಿ. ಸೊ ಮಾದರಿ ಉತ್ತರ ಪತ್ರಿಕೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಮಾದರಿ ಉತ್ತರ ಪತ್ರಿಕೆಯನ್ನು ನಾವಿಲ್ಲಿ ಮಾಡಿದ್ದೀವಿ, ಅದನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೇನೆ. ತಾವು ಕೂಡ ಅದನ್ನು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ಗಮನಿಸ್ಬೋದು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಅಂತ ನಾವು ಮಾಡ್ಕೊಂಡಿದ್ದೀವಿ. ಒಂದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಇದು ವಿಷಯ ಸಮಾಜ ವಿಜ್ಞಾನ. ಸೊ ಇಲ್ಲಿ ಮೊದಲನೇ ಒಂದು ಸೂಚನೆಯನ್ನು ತಾವು ಗಮನಿಸಬಹುದು. ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎನ್ನುವಂತಹ ಸೂಚನೆಯೊಂದಿಗೆ ಇಲ್ಲಿ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಸೊ ಮೊದಲನೇ ಪ್ರಶ್ನೆ, 1800ರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ದಂಗೆ ಎದ್ದವರು ಅಂತ ಇದೆ. ಅದಕ್ಕೆ ಆಪ್ಷನ್ ಎ ಆಗಿ ಹೈದರಾಲಿ, ಬಿ ದೊಂಡಿಯಾವಾಗ್, ಸಿ ಚೆನ್ನಮ್ಮ, ಡಿ ಸಂಗೊಳ್ಳಿ ರಾಯಣ್ಣ. ಈ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಅದಕ್ಕೆ ಉತ್ತರವಾಗಿ ಬಿ ದೊಂಡಿಯಾವಾಗ್ ಅನ್ನುವಂಥದ್ದು ಉತ್ತರವಾಗುತ್ತೆ. ಎರಡನೇ ಪ್ರಶ್ನೆ, ಡಿರಿಜಿಯೋ ತನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ ಅಂತ ಇದೆ. ಆಪ್ಷನ್ ಎ ಅವರ ಸಹೋದ್ಯೋಗಿಗಳ ಬೆಂಬಲ ಮತ್ತು ಬೆಂಬಲಿಗರ ಒತ್ತಡ ಅನ್ನುವಂಥದ್ದು. ಆಪ್ಷನ್ ಬಿ ಅವರ ಅನಾರೋಗ್ಯ, ಸಿ ವೇದಗಳ ಅಭ್ಯಾಸದ ಮೇಲೆ ಅವರಿಗಿದ್ದ ಆಸಕ್ತಿ, ಡಿ ಇಂಗ್ಲೆಂಡಿಗೆ ಹಿಂದಿರುಗುವಂತೆ ಸರ್ಕಾರದಿಂದ ಒತ್ತಡ ಅನ್ನುವಂಥದ್ದು ಇಲ್ಲಿರುವಂತಹ ಆಪ್ಷನ್ಗಳು. ಅದರಲ್ಲಿ ಉತ್ತರ ಎ, ಅದು ಅವರ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡ ಅನ್ನುವಂಥದ್ದು. ಪ್ರಶ್ನೆ 3 ತಾವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಪ್ರಶ್ನೆ 3 ಸೊ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಅಂತ ಇದೆ. ಎ ಜವಾಹರ್ಲಾಲ್ ನೆಹರು ಮತ್ತು ಮೇಜಿ, ಬಿ ಮೋತಿಲಾಲ್ ನೆಹರು ಮತ್ತು ಚೌ ಎನ್ ಲಾಯ್, ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್, ಡಿ ಮೋತಿಲಾಲ್ ನೆಹರು ಮತ್ತು ಚಾಚಾ ನೆಹರು ಅಂತ ಇದೆ. ಸೊ ಇದಕ್ಕೆ ಉತ್ತರ ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅನ್ನುವಂಥದ್ದು. ಸೊ ಮುಂದುವರೆದು ನಾವು 4ನೇ ಪ್ರಶ್ನೆಯನ್ನು ನೋಡೋದಾದರೆ, ವಲಸೆಯು ಇದರ ಒಂದು ಪ್ರಮುಖ ಲಕ್ಷಣವಾಗಿದೆ. ಸಂಘಟಿತ ವಲಯದ ಕಾರ್ಮಿಕರು ಎ ಆಪ್ಷನ್ ಇದೆ, ಬಿ ಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು, ಸಿ ಬಾಲ ಕಾರ್ಮಿಕರು, ಡಿ ಮಹಿಳಾ ಕಾರ್ಮಿಕರು. ಇದಕ್ಕೆ ಉತ್ತರ ಬಿ ಅಸಂಘಟಿತ ವಲಯದ ಕಾರ್ಮಿಕರು ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗುತ್ತೆ. ನಂತರದಲ್ಲಿ ನಾವು 5ನೇ ಪ್ರಶ್ನೆಯನ್ನು ನೋಡೋದಾದರೆ, ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡವರು ಅಂತ ಇದೆ. ಮೇಧಾ ಪಾಟ್ಕರ್ ಎ, ಅರ್ಜುನ್ ಆರಾಧ್ಯ ಬಿ, ಸಿ ತೆಹರಿ ಘರ್ವಾಲಿ, ಡಿ ಸಲ್ಯಾಣಿಯ ಗ್ರಾಮಸ್ಥರು ಅಂತ ಇದೆ. ಅದರಲ್ಲಿ ಆಪ್ಷನ್ ಎ ಮೇಧಾ ಪಾಟ್ಕರ್ ಅವರು ಇದಕ್ಕೆ ಉತ್ತರ ಆಗತ್ತೆ. ನಂತರ ಪ್ರಶ್ನೆ 6, ನಾಗಾರ್ಜುನ ಸಾಗರ ಅಣೆಕಟ್ಟೆಯನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅನ್ನುವಂಥ ಪ್ರಶ್ನೆ. ಆಪ್ಷನ್ ಎ ರಿಹಾಂದ್ ನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಸಟ್ಲೇಜ್ ನದಿ ಮತ್ತು ಡಿ ಕೃಷ್ಣಾ ನದಿ ಅಂತ ಇದೆ. ಸೊ ಇದಕ್ಕೆ ಉತ್ತರ ಡಿ. ನೋಡೋದಾದ್ರೆ ಪ್ರಶ್ನೆ 7, ಆಶ್ರಯ ಯೋಜನೆ ಜಾರಿಗೆ ತಂದ ಉದ್ದೇಶ ಅಂತ ಇದೆ. ಅದರಲ್ಲಿ ಆಪ್ಷನ್ ಎ ಉದ್ಯೋಗ ಒದಗಿಸಲು, ಆಪ್ಷನ್ ಬಿ ವಸತಿ ಒದಗಿಸಲು, ಆಪ್ಷನ್ ಸಿ ವ್ಯವಸಾಯ ಭೂಮಿಯನ್ನು ಒದಗಿಸಲು, ಆಪ್ಷನ್ ಡಿ ಶಿಕ್ಷಣ ಒದಗಿಸಲು ಅಂತ ಇದೆ. ಸೊ ಇದಕ್ಕೆ ಉತ್ತರ ಬಿ ವಸತಿಯನ್ನು ಒದಗಿಸುವುದಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಂತರ 8ನೇ ಪ್ರಶ್ನೆಯನ್ನು ತಾವು ಗಮನಿಸಬಹುದು. ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ ಅಂತ ಇದೆ. ಆಪ್ಷನ್ ಎ 1976, ಆಪ್ಷನ್ ಬಿ 1986, ಆಪ್ಷನ್ ಸಿ 1963 ಮತ್ತೆ ಆಪ್ಷನ್ ಡಿ 1960 ಅಂತ ಇದೆ. ಇದಕ್ಕೆ ಉತ್ತರ ಬಿ 1986. ಸೊ ಇಲ್ಲಿಗೆ
ಏನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಅಂತ ಹೇಳ್ತೀವಿ, ಅವು 8 ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಗ್ತವೆ. ಇದಾದ ನಂತರದಲ್ಲಿ ನೇರವಾಗಿ ಉತ್ತರವನ್ನು ಬರೆಯುವಂಥ 1 ಅಂಕದ ಪ್ರಶ್ನೆಗಳು ಬರ್ತವೆ. ಈ ಕೆಳಗಿನ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಪ್ರತಿಯೊಂದಕ್ಕೂ ಉತ್ತರಿಸಿ ಅನ್ನುವಂಥದ್ದಲ್ಲಿ ಬರ್ತಾ ಇದೆ. ತಾವು ಗಮನಿಸಬಹುದು. ಪ್ರಶ್ನೆ 9, ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದಿದ್ದು ಏಕೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ, ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣ ನೀಡಲು ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಕಾಲೇಜನ್ನು ತೆರೆದಿದೆ ಅನ್ನುವಂಥದ್ದು. ಪ್ರಶ್ನೆ 10, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂಥದ್ದು. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗಿದೆ ಅನ್ನುವಂಥದ್ದು ಅದಕ್ಕೆ ಉತ್ತರ. ಹಾಗೇನೆ 11ನೇ ಪ್ರಶ್ನೆಯನ್ನು ತಾವು ಗಮನಿಸಬಹುದು. ನಿರುದ್ಯೋಗ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಕೆಲಸ ಮಾಡುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯೇ ನಿರುದ್ಯೋಗ ಅನ್ನುವಂಥದ್ದು ಅದಕ್ಕೆ ಉತ್ತರ ಆಗತ್ತೆ. ನಂತರ 12ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಅದಕ್ಕೆ ಉತ್ತರವಾಗಿ, ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದ ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಕಡೆಗಣಿಸಿ ಹತ್ಯೆ ಮಾಡುವುದೇ ಹೆಣ್ಣು ಭ್ರೂಣ ಹತ್ಯೆ ಅಂಥೇಳಿ ಅದನ್ನು ನಾವು ಅರ್ಥೈಸಬಹುದು. ಪ್ರಶ್ನೆ 13, ತೀರದುದ್ದಕ್ಕೂ ನಾವು ಏಕೆ ಮರಗಳನ್ನು ಬೆಳೆಸಬೇಕು ಅನ್ನುವಂಥದ್ದು. ಅದಕ್ಕೆ ಉತ್ತರವಾಗಿ, ಸಮುದ್ರ ತೀರದ ಸವೆತವನ್ನು ನಿಯಂತ್ರಿಸಿ ಅದನ್ನು ತಡೆಗಟ್ಟುವುದಕ್ಕಾಗಿ ತೀರದುದ್ದಕ್ಕೂ ನಾವು ಮರಗಳನ್ನು ನೆಡಬೇಕು ಅನ್ನುವಂಥ ಉತ್ತರ ಇದೆ. ಹಾಗೆಯೇ ಪ್ರಶ್ನೆ ಸಂಖ್ಯೆ 14, ಭಾರತದಲ್ಲಿ ಅತ್ಯಂತ ಶೀತದಿಂದ ಕೂಡಿರುವ ತಿಂಗಳು ಯಾವುದು ಅನ್ನುವಂಥದ್ದಕ್ಕೆ ಭಾರತದಲ್ಲಿ ಅತ್ಯಂತ ಶೀತದಿಂದ ಕೂಡಿರುವ ತಿಂಗಳು ಜನವರಿ ತಿಂಗಳು. ಅದನ್ನು ಉತ್ತರವಾಗಿ ಬರೀಬೇಕಾಗತ್ತೆ. ಹಾಗೇನೆ 15ನೇ ಪ್ರಶ್ನೆ, 15ನೇ ಮಾರ್ಚ್ ಅನ್ನು ಗ್ರಾಹಕರ ದಿನವೆಂದು ನಾವು ಏಕೆ ಆಚರಿಸುತ್ತೇವೆ ಅಥವಾ ಏಕೆ ಕರೆಯುತ್ತೇವೆ ಅನ್ನುವಂಥ ಪ್ರಶ್ನೆ ಇದೆ. 15ನೇ ಮಾರ್ಚ್ 1962ರಂದು ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಜಾನ್ ಎಫ್ ಕೆನಡಿ ಜನರಿಗೆ 4 ಹಕ್ಕುಗಳನ್ನು ನೀಡಿದ್ದರಿಂದ ಆ ದಿನವನ್ನು ಗ್ರಾಹಕರ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಅನ್ನುವಂಥ ಉತ್ತರವನ್ನು ಬರೀಬೇಕಾಗತ್ತೆ. ಮುಂದುವರೆದು 16ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ರಾಷ್ಟ್ರೀಯ ಆದಾಯ ಎಂದರೇನು ಅನ್ನುವಂಥದ್ದು. ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಅದನ್ನು ಅರ್ಥೈಸುವಂತಹ ರೀತಿಯಾಗಿರ್ತದೆ. ಸೊ ಹೀಗೆ ಇಲ್ಲಿ 8 ಪ್ರಶ್ನೆಗಳು 1 ಅಂಕಕ್ಕೆ ಬರುವಂಥವು. ಸೊ ಆ 8 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಈ ರೀತಿ ಬರಿಬಹುದು. ತದನಂತರದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಪ್ರಶ್ನೆ ಸಂಖ್ಯೆ 17, ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಅದರಲ್ಲಿ ಮೊದಲನೇ ಪಾಯಿಂಟ್, ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. 1765ರಲ್ಲಿ ಬಂಗಾಳ ಪ್ರಾಂತದಲ್ಲಿ ಜಾರಿಗೆ ತಂದ. ಸಿ, ದಿವಾನಿ ಹಕ್ಕು ಬ್ರಿಟಿಷರಿಗೆ, ಆಡಳಿತಾತ್ಮಕ ಕಾರ್ಯ ನವಾಬನಿಗೆ ಅನ್ನುವಂಥ 4 ಅಂಶಗಳನ್ನಲ್ಲಿ ನಾವು ಬರಿಬೇಕಾಗತ್ತೆ. ಮುಂದೆ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಅನ್ನುವಂತಹ ಪ್ರಶ್ನೆ ಇದೆ. ಸೊ ಅದಕ್ಕೆ ಹಲವಾರು ಪಾಯಿಂಟ್ಸ್ಗಳಲ್ಲಿ ನಮಗೆ ಸಿಗ್ತವೆ. ಮೊದಲನೇದಾಗಿ, ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅನ್ನುವಂಥದ್ದು ಮೊದಲನೇ ಅಂಶ. 2ನೇದ್ದು, ಗುಲಾಮಗಿರಿ ಗ್ರಂಥ ರಚನೆ. 3, ಶೂದ್ರರಿಗೆ ತಮ್ಮ ಬಾವಿಯಲ್ಲಿ ನೀರು ಸೇದಿಕೊಳ್ಳಲು ಅವಕಾಶ ನೀಡಿದರು. 4ನೇದಾಗಿ, ಶೂದ್ರರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದರು ಅನ್ನುವಂಥದ್ದು. ನಂತರ 5ನೇದ್ದು, ಫೂಲೆಯವರ ಪತ್ನಿಯಾದ ಸಾವಿತ್ರಿಬಾಯಿಯವರು ಮಹಿಳಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸಿದರು ಅನ್ನುವಂಥದ್ದು. ಸ್ತ್ರೀಯರ ಶೋಷಣೆಗೆ ವಿರೋಧ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ಅನ್ನುವಂಥದ್ದು. ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಸ್ಥಾಪನೆ. ಈ ಅಂಶಗಳಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ನಾವು ಉತ್ತರವಾಗಿ ಬರಿಬೇಕಾಗತ್ತೆ. ಮುಂದೆ 19ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು ಅನ್ನುವಂಥದ್ದಿದೆ. ಅದರ ಜೊತೆಗೆ ಅಲ್ಲಿ ಅಥವಾ ಪ್ರಶ್ನೆ ಒಂದು ಬರುತ್ತೆ, ಅಂದರೆ ಅಲ್ಲಿ ಆಯ್ಕೆ ಇದೆ ಆ ಪ್ರಶ್ನೆಯ ಜೊತೆಗೆ. ಅದರಲ್ಲಿ ಮೊದಲನೇದಾಗಿ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು ಅನ್ನುವಂಥದ್ದಕ್ಕೆ 1, ಜಮ್ಮು ಕಾಶ್ಮೀರದ ಸಮಸ್ಯೆ. ಬಿ, ಭಯೋತ್ಪಾದನೆ.
ಮತ್ತು ಸಿ ನೀರಿನ ಹಂಚಿಕೆ. ಇವು ಮೂರು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣವಾಗುತ್ತೆ. ಇಲ್ಲಿ ಈ ಪ್ರಶ್ನೆಯ ಜೊತೆಗೆ ಇನ್ನೊಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ, ಅಥವಾ ಪ್ರಶ್ನೆ ಅಂತ ಹೇಳ್ತೀವಿ. ಆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವ ನಿರ್ದೇಶನಗಳು ಏನು ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಮೊದಲನೇ ಪಾಯಿಂಟ್ ಆಗಿ ನಾವು ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಹಾಗೂ ಘನತೆಯನ್ನು ಹೊಂದಿರುವುದು, ಎರಡನೇದಾಗಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಭದ್ರತೆ ಹೊಂದಿರುವುದು, ಮೂರನೇದಾಗಿ ಗುಲಾಮಿಗಿರಿ ಪದ್ಧತಿಯ ನಿಷೇಧ, ನಾಲ್ಕನೇದಾಗಿ ಮಹಿಳಾ ಶೋಷಣೆ ಮುಕ್ತಗೊಳಿಸುವುದು. ಈ 4 ಅಂಶಗಳನ್ನು ಅಲ್ಲಿ ಉತ್ತರವಾಗಿ ಬರೀಬೇಕಾಗತ್ತೆ. ಮುಂದೆ 20ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಬರೆಯಿರಿ ಎನ್ನುವಂಥದ್ದು. ಸೊ ಈ ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಇಲ್ಲಿ ನಾವು, ಇದು ಗುಜರಾತ್ ರಾಜ್ಯದಲ್ಲಿ ನಡೆಯಿತು. ಎರಡನೇದಾಗಿ ಅಲ್ಲಿ ಸರ್ದಾರ್ ಸರೋವರ ಯೋಜನೆ ಅಡಿಯಲ್ಲಿ ನರ್ಮದಾ ನದಿಗೆ ಅಣೆಕಟ್ಟು ಕಟ್ಟಲು ತೀರ್ಮಾನಿಸಿತು. ಮೂರನೇದಾಗಿ ಇದರಿಂದ ಸ್ಥಳೀಯ ಬುಡಕಟ್ಟು ಜನಾಂಗದವರು ನಿರ್ಗತಿಕರಾದರು. ನಾಲ್ಕನೇದಾಗಿ ಅರಣ್ಯ ನಾಶ, ಪರಿಸರ ನಾಶ ಮತ್ತು ಜೀವ ಸಂಕುಲಕ್ಕೆ ಇದರಿಂದ ಹಾನಿಯಾಗ್ತಾ ಇತ್ತು. ತದನಂತರ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆರವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಚಳುವಳಿಯನ್ನ ನಡೆಸಲಾಯಿತು ಅನ್ನುವಂತಹ ಉತ್ತರಗಳನ್ನು ನಾವಲ್ಲಿ ಬರೀಬೇಕಾಗತ್ತೆ. ಅಥವಾ ಅದರ ಜೊತೆಗೆ ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೇನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಅದಕ್ಕೆ ವಿಶೇಷ ಪರಿಣಿತಿಗೆ ಕಾರಣವಾಗುವುದು ಮತ್ತೆ ಎರಡನೇದಾಗಿ ಆರ್ಥಿಕ ಲಾಭ ಪಡೆಯಲು ಸಹಕಾರಿ ಅನ್ನುವಂಥ 2 ಅಂಶಗಳನ್ನು ನಾವು ಬರಿಬೇಕಾಗತ್ತೆ. ಹಾಗೇನೆ ಮುಂದುವರೆದು 21ನೆಯ ಪ್ರಶ್ನೆಯನ್ನ ನೋಡೋದಾದರೆ, ಭಾರತದ ವಾಯುಗುಣದ ಪ್ರಮುಖ ಋತುಗಳನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆ ಇದೆ. ಅಲ್ಲಿ 1 ಬೇಸಿಗೆ ಕಾಲ, 2 ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಮುಂಗಾರು ಮಳೆಗಾಲ ಅಥವಾ ಇದನ್ನು ಮಳೆಗಾಲ ಅಂತ ಕರಿತೀವಿ, ಮೂರನೇದಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಥವಾ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿಬಹುದು, ನಾಲ್ಕನೇದಾಗಿ ಚಳಿಗಾಲ. ಇವು 4 ಭಾರತದ ವಾಯುಗುಣದ ಪ್ರಮುಖ ಋತುಗಳು ಅಥವಾ ಋತುಗಳಾಗಿ ಇದನ್ನು ನಾವು ವಿಭಜಿಸಿದ್ದೀವಿ. ಅದನ್ನಲ್ಲಿ ಉತ್ತರವಾಗಿ ಬರಿಬಹುದಾಗಿದೆ. ಅದರ ಜೊತೆಗೆ 22ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಅರಣ್ಯ ಪ್ರಮಾಣ ಕಡಿಮೆಯಾಗಲು ಕಾರಣಗಳೇನು ಅನ್ನುವಂಥದ್ದಿದೆ. ಅಥವಾ ಇದನ್ನು ಸಾಮಾನ್ಯವಾಗಿ ಇನ್ನೊಂದು ರೀತಿಯಲ್ಲಿ ಅರಣ್ಯದ ನಾಶಕ್ಕೆ ಕಾರಣಗಳೇನು ಅಂತ ಹೇಳಿ ಕೂಡ ಕೇಳಬಹುದು. ಭಾರತದಲ್ಲಿ ಅರಣ್ಯ ಪ್ರಮಾಣ ಕಡಿಮೆಯಾಗಲು ಕಾರಣವೇನು ಅಂತ ಕೇಳಬಹುದು, ಅಥವಾ ಅರಣ್ಯ ನಾಶಕ್ಕೆ ಕಾರಣಗಳನ್ನು ತಿಳಿಸ್ರಿ ಅಂತೇಳಿ ಈ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕೆ 1 ಕಾಡ್ಗಿಚ್ಚು, 2ನೇದು ಅತಿಯಾಗಿ ಮೇಯಿಸುವಿಕೆ, 3ನೇದು ಕೈಗಾರಿಕೆ ಅಥವಾ ಕೈಗಾರಿಕೀಕರಣ, 4ನೇದು ನಗರೀಕರಣ, 5ನೇದು ಕೃಷಿ ಕ್ಷೇತ್ರದ ವಿಸ್ತರಣೆ, 6 ನೀರಾವರಿ ಯೋಜನೆಗಳ ನಿರ್ಮಾಣ, 7 ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ. ಈ ಅಂಶಗಳನ್ನು ಅಲ್ಲಿ ನಾವು ಬರಿಬೇಕಾಗತ್ತೆ. ಯಾವುದಾದ್ರು 4 ಅಂಶಗಳನ್ನು ಬರೆದ್ರೆ ಸಾಕು. ಆಮೇಲೆ ಅನಭಿವೃದ್ಧಿಗೆ ಕಾರಣಗಳೇನು ಅನ್ನುವಂತಹ ಪ್ರಶ್ನೆ ಇದೆ. ಕಡಿಮೆ ವರಮಾನ, ಬಡತನ, ನಿರುದ್ಯೋಗ, ಅಸಮಾನತೆ, ಸಂಪನ್ಮೂಲಗಳ ಸಮರ್ಪಕ ಸದ್ಬಳಕೆ ಇಲ್ಲದಿರುವುದು, ಈ ಎಲ್ಲ ಅಂಶಗಳು ಕೂಡ ಅನಭಿವೃದ್ಧಿಗೆ ಕಾರಣಗಳಾಗ್ತವೆ. ಅದರ ಜೊತೆಗೆ ನೆಕ್ಸ್ಟ್ ಮತ್ತೊಂದು ಬಾರಿ ಜಾನ್ ಎಫ್ ಕೆನಡಿ ಅವರ ಒಂದು ಪ್ರಶ್ನೆಯಲ್ಲಿ ನಮಗೆ ಕಾಣುತ್ತೆ, ಜಾನ್ ಎಫ್ ಕೆನಡಿ ನೀಡಿದ ಗ್ರಾಹಕರ ಹಕ್ಕುಗಳು ಯಾವುವು ಅನ್ನುವಂಥದ್ದು. ಸೊ ಆ 4 ಹಕ್ಕುಗಳನ್ನು ನಾವಿಲ್ಲಿ ತಿಳಿಸ್ಬೇಕಾಗತ್ತೆ. ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ, ಈ 4 ಹಕ್ಕುಗಳನ್ನು ಅವರು ಜನರಿಗೆ ನೀಡ್ತಾರೆ. ಆ ಅಂಶಗಳನ್ನು ಪಟ್ಟಿ ಮಾಡಿ ನಾವು ಬರಿಬೇಕಾಗತ್ತೆ. ಅದಾದ ನಂತರ 3 ಅಂಕದ ಪ್ರಶ್ನೆಗಳು ನಮಗಲ್ಲಿ ಬರ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂತಹ ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 25, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಬೀರಿದ ಪರಿಣಾಮಗಳೇನು ಅನ್ನುವಂತಹ ಪ್ರಶ್ನೆ ಇದೆ. ಅಥವಾ ಭಾರತದ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತ ಹೇಳೋದನ್ನ ಇನ್ನೂ ಒಂದು ರೀತಿಯಲ್ಲಿ ಕೂಡ ಕೇಳಬಹುದಾಗಿದೆ. ಮೊದಲನೇ ಅಂಶ, ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಅನ್ನುವಂಥದ್ದು. 2ನೇದು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, 3ನೇದು ವೃತ್ತಪತ್ರಿಕೆಗಳ ಬೆಳವಣಿಗೆ, 4ನೇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅವುಗಳ ಹುಟ್ಟು, ಆಮೇಲೆ 5ನೇದಾಗಿ JS ಮಿಲ್, ರೋಸೋ, ಮಾಂಟೆಸ್ಕೋರವರ ಚಿಂತನೆಗಳಿಂದ ಪ್ರಭಾವಿತವಾಗುವುದು, 6ನೇದಾಗಿ ವಿಶ್ವದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಉಂಟಾಯಿತು ಅನ್ನುವಂಥದ್ದು. ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಯಲು ಸಾಧ್ಯವಾಯಿತು ಅನ್ನೋದು. ಹೀಗೆ ಹಲವು ಅಂಶಗಳನ್ನು ಇಲ್ಲಿ ನಾವು ಬರಿಬಹುದಾಗಿದೆ.
ಇಲ್ಲಿ ಅಥವಾ ಪ್ರಶ್ನೆ ಇದೆ, ಅಂದರೆ ಆಯ್ಕೆ ಇದೆ. ಇಲ್ಲಿ ನಮಗೆ ಎರಡರಲ್ಲಿ ಯಾವುದೋ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು. ಆ ಅಥವಾ ಪ್ರಶ್ನೆ ಯಾವುದು ಅಂತಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪುಟ್ಟಬಸಪ್ಪನ ಕೊಡುಗೆಗಳೇನು ಅನ್ನುವಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರವಾಗಿ ಮೊದಲನೇದು, ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿಯೊಂದಿಗೆ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದನು. ಕಲ್ಯಾಣ ಸ್ವಾಮಿಯ ಮರಣಾನಂತರ ಬಂಡಾಯವನ್ನು ಮುಂದುವರಿಸಿದನು. ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಬಂಡಾಯದ ಕೇಂದ್ರ ಸ್ಥಳಗಳಾಗಿದ್ದವು. ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕ ರದ್ದತಿ ಮಾಡಲಾಗುವುದೆಂದು ಘೋಷಣೆಯನ್ನು ಮಾಡಿದ. ಬೆಳ್ಳಾರಿಯ ಸರ್ಕಾರಿ ಕಚೇರಿ ಮತ್ತು ಅಧಿಕಾರಿಯನ್ನು ವಶಕ್ಕೆ ಪಡೆದರು. ಸುಳ್ಯದಲ್ಲಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನನ್ನು ಹತ್ಯೆಗೈದರು. ಬಂಟ್ವಾಳದ ಜೈಲು ಮತ್ತು ಖಜಾನೆಯ ಲೂಟಿ. ಬ್ರಿಟಿಷರಿಂದ ಪುಟ್ಟಬಸಪ್ಪನ ಹತ್ತಿಕ್ಕಲು ಪ್ರಯತ್ನ. ಬ್ರಿಟಿಷರಿಂದ ಪುಟ್ಟಬಸಪ್ಪನ ಬಂಧನ ಮತ್ತು ಗಲ್ಲು. ಹೀಗೆ ಹಲವಾರು ಅಂಶಗಳಲ್ಲಿ ಇದ್ದಾವೆ. ಸುಮಾರು 9 ಅಂಶಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ 6 ಅಂಶಗಳನ್ನು ಬರೆದ್ರೂ ಕೂಡ ಸಾಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 26 ನೋಡೋದಾದರೆ, ಸೊ ಆರ್ಯ ಸಮಾಜದ ಉದ್ದೇಶಗಳೇನು ಅನ್ನುವಂಥದ್ದಿದೆ. ಅದರಲ್ಲಿ ಒಂದು, ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅನ್ನುವಂಥದ್ದು. ಜಾತಿ ಪದ್ಧತಿಯ ತಿರಸ್ಕಾರ. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳ ತಿರಸ್ಕಾರ. ಸ್ತ್ರೀ ಪುರುಷ ಸಮಾನತೆ ಮತ್ತು ವೇದಗಳು ಮಾತ್ರ ಶ್ರೇಷ್ಠ ಅನ್ನುವಂತಹ ಈ ವಿಚಾರಗಳನ್ನು ಅಲ್ಲಿ ಉತ್ತರವಾಗಿ ನಾವು ಬರಿಬೇಕಾಗತ್ತೆ. ಸೊ ನಂತರದಲ್ಲಿ ಪ್ರಶ್ನೆ 27 ಅದನ್ನು ನಾವು ನೋಡೋದಾದರೆ, 27ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆ ಇದೆ. ಸೊ ಇಲ್ಲಿ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮ. ಎರಡನೇದಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳ ನಾಶ. ಮೂರನೇದಾಗಿ ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ನಂತರ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ. ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೊಳಗಾದವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ. ಜಮೀನ್ದಾರರು ರೈತರನ್ನು ಶೋಷಿಸುತ್ತಿದ್ದರು. ತಾಲೂಕುದಾರರಿಗಿದ್ದ ಕಂದಾಯ ವಸೂಲಿ ಹಕ್ಕನ್ನು ಹಿಂಪಡೆಯಲಾಗಿತ್ತು. ಇನಾಮ್ ಆಯೋಗವನ್ನು ನೇಮಕ ಮಾಡಿ ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು. ಕೃಷಿಕರಿಗೆ ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ. ಈ ಅಂಶಗಳನ್ನು ಅಲ್ಲಿ ಉತ್ತರಗಳನ್ನಾಗಿ ನಾವು ಬರಿಬೇಕಾಗತ್ತೆ. ಅದಾದ ನಂತರ 28ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅನ್ನುವಂತಹ ಪ್ರಶ್ನೆ ಇದೆ. ಒಂದು, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಅಥವಾ ಅವುಗಳ ಜಾರಿ. ಎರಡನೇದು, ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ನೀಡಿಕೆ. 3, ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯ. 4, ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. 5, ಮಾರುಕಟ್ಟೆ ಪೈಪೋಟಿ ವೃದ್ಧಿ. 6, ತಾಂತ್ರಿಕ ಶಿಕ್ಷಣಕ್ಕೆ ಆದ್ಯತೆ. 7, ಪ್ರತಿಯೊಬ್ಬರೂ ಒಂದಿಲ್ಲೊಂದು ಉದ್ಯೋಗದಲ್ಲಿ ತೊಡಗುವುದು. 8, ವೃತ್ತಿ ಶಿಕ್ಷಣ ನೀಡುವುದು. ಈ ಅಂಶಗಳನ್ನು ನಾವು ಉತ್ತರಗಳಾಗಿ ಅಲ್ಲಿ ಬರಿತೀವಿ. ತದನಂತರ 29ನೇ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಇದನ್ನು ಅಸ್ಪೃಶ್ಯತೆ ನಿವಾರಣೆಗಾಗಿರುವ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಕ್ರಮಗಳನ್ನು ತಿಳಿಸಿರಿ ಅಂತ ಕೂಡ ಒಂದೊಂದ್ಸರಿ ಕೇಳ್ತಾರೆ. ಸೊ ಇವೇ 6 ಅಂಶಗಳನ್ನು ಅಲ್ಲಿ ಬರಿಬೇಕಾಗತ್ತೆ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿತ್ತು. ಎಲ್ಲ ನಾಗರಿಕರಿಗೆ ಸಾರ್ವತ್ರಿಕ ಮತದಾನದ ಹಕ್ಕಿದೆ. ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ. 1989ರ ಶಾಸನದ ಅನ್ವಯ ರಾಜ್ಯ ಸರ್ಕಾರಗಳಿಗೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ವಿಶೇಷ ಜವಾಬ್ದಾರಿಯನ್ನು ನೀಡಲಾಗಿದೆ ಅನ್ನುವಂತಹ ಅಂಶಗಳನ್ನು ನಾವು ಅಲ್ಲಿ ಬರಿಬೇಕಾಗತ್ತೆ. ಅದರ ಜೊತೆಗೆ 30ನೇ ಪ್ರಶ್ನೆ, ಭಾರತದಲ್ಲಿ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ ಇದೆ. 1, ಕೃಷಿಯ ಪ್ರಗತಿ. 2, ಕೈಗಾರಿಕೆ ಪ್ರಗತಿಗೆ ಉತ್ತೇಜನ. 3, ಪ್ರವಾಸೋದ್ಯಮ. 4, ಮಾರುಕಟ್ಟೆಯ ವಿಸ್ತರಣೆ. 5, ದೇಶೀಯ ಮತ್ತು ವಿದೇಶಿ ವ್ಯಾಪಾರ. 6, ಜನರ ಆದಾಯ ಹೆಚ್ಚಳ. ಅದರ ಜೊತೆಗೆ 7ನೇದಾಗಿ ಜನರ ಜೀವನ ಮಟ್ಟ ಸುಧಾರಣೆ. ಆಮೇಲೆ 8ನೇದಾಗಿ ಉದ್ಯೋಗ ಸೃಷ್ಟಿ.
ಈ ಅಂಶಗಳಲ್ಲಿ ಯಾವುದಾದ್ರೂ 6 ನಾವು ಆಯ್ಕೆ ಮಾಡಿ ಬರಿಬೇಕಾಗತ್ತೆ. ಸೊ ಪ್ರಶ್ನೆ ಸಂಖ್ಯೆ 31, ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವುವು ಅನ್ನುವಂಥದ್ದು. ಸೊ ಇದರಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಅದನ್ನು ಬೇಕಾದ್ರೆ 2 ಪಾಯಿಂಟ್ ಮಾಡ್ಬೋದು, ಕಾರ್ಮಿಕರ ದೊರೆಯುವಿಕೆ ಮತ್ತು ನೀರು ದೊರೆಯುವಿಕೆ ಅಂತೇಳಿ 2 ಪಾಯಿಂಟ್ ಮಾಡ್ಬೋದು, ಸೂಕ್ತ ವಾಯುಗುಣ ಮತ್ತು ಸರ್ಕಾರದ ನೀತಿಗಳು. ಹೀಗೆ ಹಲವು ಅಂಶಗಳು ಅಲ್ಲಿ ನಮಗೆ ಇದ್ದಾವೆ, ಅವುಗಳನ್ನು ನಾವು ಬರಿಬೇಕಾಗತ್ತೆ. ಇಲ್ಲಿಯೂ ಕೂಡ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಅಂದರೆ ಇಲ್ಲಿ ನಮಗೆ ಒಂದು ಆಯ್ಕೆ ಇರುತ್ತೆ. ಆ ಆಯ್ಕೆಯ ಮೂಲಕ ನಾವು 2ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗತ್ತೆ. ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಸೊ ಮೊದಲನೇದಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು, 2ನೇದಾಗಿ ಆಕಾಶವಾಣಿ ದೂರದರ್ಶನದ ಮೂಲಕ ಎಚ್ಚರಿಕೆ ನೀಡುವುದು, ಜನರಿಗೆ ತಾತ್ಕಾಲಿಕ ಆಶ್ರಯ ನೀಡುವುದು, 4ನೇದಾಗಿ ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರೆತ ನಿಯಂತ್ರಣಕ್ಕಾಗಿ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಬೆಳೆಸುವುದು ಅನ್ನುವಂಥದ್ದು ಇದಕ್ಕೆ ಉತ್ತರವಾಗಿ ಬರುತ್ತೆ. ನಂತರ 32ನೇ ಪ್ರಶ್ನೆ, ಇದು ಕೂಡ ಆಯ್ಕೆಯ ಪ್ರಶ್ನೆಯಾಗಿದೆ. ಮಾನವ ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ ಮಾನವ ಅಭಿವೃದ್ಧಿ ಸೂಚಕಗಳು 3 ಬರ್ತವೆ ಒಟ್ಟು. ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣದ ಗುಣಮಟ್ಟ ಅಥವಾ ಶಿಕ್ಷಣದ ಮಟ್ಟ ಮತ್ತು ತಲಾವರಮಾನ ಅನ್ನುವಂಥದ್ದು. ಅವುಗಳನ್ನು ಸ್ವಲ್ಪ ಮಟ್ಟಿಗೆ ನಾವಿಲ್ಲಿ ವಿವರಿಸಬೇಕಾಗತ್ತೆ. ನಿರೀಕ್ಷಿತ ಜೀವಿತಾವಧಿ, ಒಂದು ದೇಶದಲ್ಲಿರುವ ಜನರು ಜೀವಿಸುವ ಸರಾಸರಿ ಆಯಸ್ಸು, ಪೌಷ್ಟಿಕ ಆಹಾರ, ಆರೋಗ್ಯ, ನೈರ್ಮಲ್ಯ ಮತ್ತು ಸ್ವಚ್ಛ ಪರಿಸರ ಇವು ನಿರೀಕ್ಷಿತ ಜೀವಿತಾವಧಿಯನ್ನು ನಿರ್ಧರಿಸ್ತವೆ ಅನ್ನುವಂಥದ್ದು. 2ನೇದಾಗಿ ಶಿಕ್ಷಣದ ಮಟ್ಟ, 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಮತ್ತು 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣದ ಅವಧಿಯನ್ನು ಬಳಸಿ ಇದನ್ನು ಮಾಪನ ಮಾಡಲಾಗ್ತದೆ. ನಂತರ 3ನೇದಾಗಿ ತಲಾವರಮಾನ, ಒಂದು ದೇಶದ ಜನರ ಸರಾಸರಿ ವರಮಾನ, ಇದನ್ನು ಬಳಸಿ ಜೀವನ ಮಟ್ಟವನ್ನು ಅಳೆಯಲಾಗುತ್ತೆ. ಇವು 3 ಕೂಡ ಮಾನವ ಅಭಿವೃದ್ಧಿಯ ಸೂಚಕಗಳು ಅಂತ ಹೇಳಿ ಅಥವಾ ಸೂಚಿಗಳು ಅಂತ ಇದನ್ನು ನಾವು ಕರಿತೀವಿ. ಇವುಗಳನ್ನು ನಾವು ನೋಡಬಹುದು. ಇಲ್ಲಿ ಅಥವಾ ಪ್ರಶ್ನೆ ಇದೆ ಅಂತ ಆಗಲೇ ನಾನು ಹೇಳಿದ್ದೀನಿ. ಗ್ರಾಮೀಣಾಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ನಾವು ಬರಿಬೋದು. ಅದಕ್ಕೆ ಉತ್ತರವಾಗಿ ಕೃಷಿ ಮತ್ತು ಕೃಷಿಯೇತರ ವಲಯಗಳ ಅಭಿವೃದ್ಧಿ, ಕೃಷಿ ವರಮಾನದ ಹೆಚ್ಚಳ, ಔದ್ಯಮಿಕ ಸರಕು ಸೇವೆಗಳಿಗೆ ಬೇಡಿಕೆ, ಅಧಿಕ ಉದ್ಯೋಗ ಸೃಷ್ಟಿ, ಅಧಿಕ ಶಿಕ್ಷಣ ಮತ್ತು ಕೌಶಲ್ಯಗಳಿಂದ ಉತ್ಪಾದಕತೆಯ ಹೆಚ್ಚಳ, ಉತ್ತಮ ಆರೋಗ್ಯದಿಂದ ಜನರ ಕೆಲಸದ ಸಹಭಾಗಿತ್ವದ ಹೆಚ್ಚಳ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ, ಬಡತನದ ಇಳಿಕೆ, ಇವೆಲ್ಲವೂ ಕೂಡ ಉತ್ತರವಾಗಿ ಅಲ್ಲಿ ನಾವು ಬರಿಬೇಕಾಗತ್ತೆ. ನಂತರ 33ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನ ತಿಳಿಸಿ ಎನ್ನುವಂತಹದ್ದಿದೆ. ಸೊ ಅದಕ್ಕೆ ಉತ್ತರವಾಗಿ 1, ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು, 2ನೇದಾಗಿ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, 3ನೇದಾಗಿ ಮಾರುಕಟ್ಟೆಯಲ್ಲಿ ನಡೆಯುವ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಯುವುದು, 4ನೇದಾಗಿ ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾ ವಹಿಸುವುದು, 5ನೇದಾಗಿ ಬಳಕೆದಾರರು ತಾವು ಖರೀದಿಸಿದ ಸರಕು ಸೇವೆಗಳಿಂದ ತೊಂದರೆಗೊಳಗಾದಲ್ಲಿ ರಕ್ಷಣೆಯನ್ನು ನೀಡುವಂಥದ್ದು, 6ನೇದಾಗಿ ಗ್ರಾಹಕ ಶಿಕ್ಷಣದ ಮೂಲಕ ಜನ ಜಾಗೃತಿ ಮೂಡಿಸುವುದು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಇದು ಕೂಡ ಆಯ್ಕೆಯ ಪ್ರಶ್ನೆ ಆಗಿರುವುದರಿಂದ ಅದರ ಬದಲಾಗಿ ನಾವು ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂಥ ಮತ್ತೊಂದು ಪ್ರಶ್ನೆ ಇದೆ, ಅದನ್ನು ಬೇಕಾದರೂ ಬರೀಬಹುದು. ಇಲ್ಲಿ ಬ್ಯಾಂಕುಗಳ ಗುಣಲಕ್ಷಣಗಳು ಅಂದರೆ ಸುಮಾರು 11 ಗುಣಲಕ್ಷಣಗಳು ಬರ್ತವೆ. ಅದರಲ್ಲಿ ನಾವು 6 ಬರೆದ್ರೆ ಸಾಕು. ವ್ಯಕ್ತಿ, ಕಂಪನಿ ಅಥವಾ ಸಂಸ್ಥೆಯಾಗಿರಬಹುದು, ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲಗಳನ್ನು ನೀಡುವುದು, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು, ಏಜೆಂಟನ ಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ಏಜೆಂಟನ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ನಂತರದಲ್ಲಿ ಲಾಭ ಮತ್ತು ಸೇವಾ ಭಾವನೆ, ಅನಂತರ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು, ಸಂಬಂಧ ಕಲ್ಪಿಸುವ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ ಮತ್ತು ಹೆಸರಿನ ಗುರುತು, ಇವಿಷ್ಟು ಬ್ಯಾಂಕಿನ ಲಕ್ಷಣಗಳು ಅಂಥೇಳಿ ನಾವು ಪಟ್ಟಿ ಮಾಡ್ತೀವಿ. ಅದಾದ ನಂತರದಲ್ಲಿ ಪ್ರಮುಖವಾಗಿ ಬರುವಂಥದ್ದು 4 ಅಂಕದ ಪ್ರಶ್ನೆಗಳ ಒಂದು ಭಾಗ.
ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಪ್ರತಿ ಪ್ರಶ್ನೆಗೂ ಕೂಡ 4 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ಒಟ್ಟು 5 ಪ್ರಶ್ನೆಗಳಿರ್ತವೆ. ಅದರಲ್ಲಿ ನಾವು 4ಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಮಕ್ಕಳಿಗೆ ತಿಳಿಸಬೇಕಾಗತ್ತೆ. ಸೊ ಇಲ್ಲಿಯೂ ಕೂಡ ಒಂದು ಆಯ್ಕೆಯ ಪ್ರಶ್ನೆ ಇರುತ್ತೆ. ಒಟ್ಟು 5 ಪ್ರಶ್ನೆಗಳಲ್ಲಿ 4ಕ್ಕೆ ಉತ್ತರವನ್ನು ಮಕ್ಕಳು ಬರಿಬೇಕು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅದರಲ್ಲಿ ನೋಡೋದಾದ್ರೆ 34ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಆರಂಭಿಕ 20 ವರ್ಷಗಳು ಮಂದಗಾಮಿಗಳ ಯುಗ. WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಖಲೆ ಪ್ರಮುಖ ನಾಯಕರು. ಮೂರನೇದಾಗಿ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ, ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ, ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸುವ ಪ್ರಯತ್ನ. ನಂತರದಲ್ಲಿ ಭಾರತೀಯರಿಗೆ ಸಲ್ಲಬೇಕಾದ ನ್ಯಾಯ ಕುರಿತು ಸಭೆ ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಮನವಿ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರಕ್ಕೆ ಒತ್ತಾಯ. ಇವು ಇಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಇವುಗಳನ್ನು ನಾವು ಬರೀಬೇಕಾಗತ್ತೆ. ನಂತರ 35ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳನ್ನು ತಿಳಿಸಿ ಅಥವಾ ವಿವರಿಸಿ ಅನ್ನುವಂಥ ಪ್ರಶ್ನೆ ಇದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ನವಭಾರತದ ಶಿಲ್ಪಿಯಾಗಿ ನೆಹರೂರವರ ಪಾತ್ರವನ್ನು ವಿವರಿಸಿ ಅಂತ ಕೂಡ ಅದನ್ನು ಕೇಳಬಹುದು. ಸೊ ಅದಕ್ಕೆ ಉತ್ತರಗಳನ್ನು ಬರೆಯೋದಾದರೆ, ದೇಶದ ಮೊದಲ ಪ್ರಧಾನಿ, ನವಭಾರತದ ಶಿಲ್ಪಿ ಎನಿಸಿದ್ದಾರೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತಗಳ ರಚನೆ, ಮಿಶ್ರ ಆರ್ಥಿಕ ನೀತಿಯ ಅನುಷ್ಠಾನ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆ, ಪಂಚವಾರ್ಷಿಕ ಯೋಜನೆಗಳ ಜಾರಿ, ಆಲಿಪ್ತ ನೀತಿಯ ಅನುಸರಣೆ, ಅಣುಶಕ್ತಿ ಉತ್ಪಾದನೆಗೆ ಅಡಿಪಾಯ, ಶಾಂತಿ ಮತ್ತು ಸಹಬಾಳ್ವೆಯ ತತ್ವಕ್ಕೆ ಅಡಿಪಾಯ ಅನ್ನುವಂಥದ್ದು ಈ ಪ್ರಶ್ನೆಗೆ ಬರೆಯಬೇಕಾದಂತಹ ಉತ್ತರಗಳು. ಇದಲ್ಲದೇನೆ ಇದು ಆಯ್ಕೆಯ ಪ್ರಶ್ನೆ ಆಗಿರುವುದರಿಂದ ಇಲ್ಲಿ ಇನ್ನೊಂದು ಪ್ರಶ್ನೆಯೂ ಕೂಡ ಬಂದಿರುತ್ತೆ. ಬೇಕಾದ್ರೆ ಅದನ್ನು ಕೂಡ ನಾವು ಬರಿಬಹುದು. ಅಥವಾ ಪ್ರಶ್ನೆಯಲ್ಲಿ ಯಾವುದಿದೆ ಅಂದರೆ, ಅಸಹಕಾರ ಚಳುವಳಿಯ ಕಾಲದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳನ್ನು ವಿವರಿಸಿ ಅಂತ ಇದೆ. ಸೊ ಅಲ್ಲಿ ಚಿತ್ತರಂಜನ್ ದಾಸ್, ನೆಹರು, ರಾಜೇಂದ್ರ ಪ್ರಸಾದರು ವಕೀಲಿ ವೃತ್ತಿ ಬಿಟ್ಟರು, ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳನ್ನು ತೊರೆದರು, 1919 ನಡೆದ ಪ್ರಾಂತೀಯ ಚುನಾವಣೆಗಳಿಗೆ ಬಹಿಷ್ಕಾರ, ಕಾಶಿ ವಿದ್ಯಾಪೀಠ, ಬಿಹಾರ ಮತ್ತು ಗುಜರಾತ್ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ ವಿದ್ಯಾಪೀಠ ವಿವಿಗಳ ಸ್ಥಾಪನೆ, ರವೀಂದ್ರನಾಥ ಟ್ಯಾಗೋರರು ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು, ಮಹಿಳೆಯರು ಮತ್ತು ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆ ನೀಡಿದರು, ವಿದೇಶಿ ವಸ್ತುಗಳ ಬಹಿಷ್ಕಾರ. ಆ ನಂತರದಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರುವ ಕಾರ್ಯಕ್ರಮಕ್ಕೆ ವಿರೋಧ. ಇವು ಇಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳು. ಹಾಗೇನೆ 36ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ 2 ಅಂಶಗಳನ್ನು ನಾವು ಬರೀಬೇಕಾಗತ್ತೆ. ಒಂದು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆಯ ಬಗ್ಗೆ ಬರೀಬೇಕು. ಎರಡನೇದಾಗಿ ಅದರ ಕಾರ್ಯಗಳನ್ನು ಕುರಿತು ಬರಿಬೇಕಾಗತ್ತೆ. 2 ಭಾಗಗಳಲ್ಲಿ ಇದನ್ನು ನಾವು ಬರಿಬೇಕಾಗತ್ತೆ. ಸೊ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆಯನ್ನು ನೋಡೋದಾದ್ರೆ, ಪ್ರತಿ ಸದಸ್ಯ ರಾಷ್ಟ್ರಗಳಿಂದ 5 ಸದಸ್ಯರ ಆಯ್ಕೆ, ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತ, ಪ್ರಥಮ ಅಧಿವೇಶನದಲ್ಲಿ ಅಧ್ಯಕ್ಷರ ಆಯ್ಕೆ, ಸಾಮಾನ್ಯವಾಗಿ ಅಧಿವೇಶನ ನಡೆಯುವುದು ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ. ಆಮೇಲೆ ಇದರ ಕಾರ್ಯಗಳನ್ನು ನೋಡೋದಾದ್ರೆ, ಪ್ರಮುಖ ನಿರ್ಧಾರಗಳಿಗೆ 2/3 ಸದಸ್ಯರ ಒಪ್ಪಿಗೆ ಅಗತ್ಯ. ಎರಡನೇದಾಗಿ, ಜಾಗತಿಕ ಸಂಸತ್ತಿನ ರೀತಿಯಲ್ಲಿ ವಿಶೇಷ ವಿದ್ಯಮಾನಗಳ ಚರ್ಚೆ, ವಾರ್ಷಿಕ ಆಯವ್ಯಯಕ್ಕೆ ಒಪ್ಪಿಗೆ ಸೂಚಿಸುವುದು, ತುರ್ತು ವಿಷಯ ಚರ್ಚೆಗೆ ವಿಶೇಷ ಅಧಿವೇಶನ ಕರೆಯುವುದು. ಈ ಎಲ್ಲ ಅಂಶಗಳನ್ನು ಇಲ್ಲಿ ನಾವು ಉತ್ತರವಾಗಿ ಬರಿಬೇಕಾಗತ್ತೆ. ನಂತರ 37ನೇ ಪ್ರಶ್ನೆ, ಭಾರತದ ಭೂಬಳಕೆಯ ವಿಧಗಳನ್ನು ಪಟ್ಟಿ ಮಾಡಿ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವಾಗಿ ನಾವು ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನೋಡಬಹುದು. ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಖಾಯಂ ಹುಲ್ಲುಗಾವಲು ಮತ್ತು ಇತರ ಗೋಮಾಳ. ಇದನ್ನು 2 ಪಾಯಿಂಟ್ ಮಾಡ್ಬೋದು. ಖಾಯಂ ಹುಲ್ಲುಗಾವಲು, ಇನ್ನೊಂದು ಇತರೆ ಗೋಮಾಳ. ಹಾಗೆಯೇ ಕೊನೆಯದಾಗಿ ಇತರೆ ಭೂಮಿ ಅನ್ನುವಂಥದ್ದನ್ನು ನಾವಿಲ್ಲಿ ಉತ್ತರವಾಗಿ ನೋಡಬಹುದಾಗಿದೆ. ಸೊ ಇವಿಷ್ಟು
37 ಪ್ರಶ್ನೆಗಳು, ಅಂದರೆ 8 ಬಹು ಆಯ್ಕೆ ಪ್ರಶ್ನೆಗಳು, 8 ನೇರವಾದ 1 ಅಂಕದ ಪ್ರಶ್ನೆಗಳು, 8 2 ಅಂಕದ ಪ್ರಶ್ನೆಗಳು, 9 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳ ಜೊತೆಗೆ ಒಂದು ಭಾರತದ ನಕ್ಷೆಯೂ ಕೂಡ ಇಲ್ಲಿ ಇದೆ. ತಾವಿಲ್ಲಿ ಗಮನಿಸಬಹುದು, ಭಾರತದ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತ ಇದೆ. ಎ ಗೋವಿಂದ ಪಂಥ ವಲ್ಲಭ ಸಾಗರ, ಬಿ ಭಾರತದ ಚಹಾದ ಬಂದರು ಕಲ್ಕತ್ತಾ, ಸಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಲ್ಲಿದೆ. ಸೊ ನೀಲಗಿರಿ ಬೆಟ್ಟಗಳನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ. ತಾವಿಲ್ಲಿ ನಕ್ಷೆಯಲ್ಲಿ ನೋಡಬಹುದು. ಇದನ್ನು ನಮ್ಮ ಕುಳಲಿ ಪ್ರೌಢಶಾಲೆಯ ಮತ್ತೊಬ್ಬ ಸಹ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀ ಬಿ ಡಿ ಪಾಟೀಲ್ ಗುರುಗಳು ಈ ಒಂದು ನಕ್ಷೆಯನ್ನು ತೆಗೆದು ಆ ಸ್ಥಳಗಳನ್ನು ಗುರುತಿಸಿ ಕಳಿಸಿದ್ದಾರೆ. ತಾವಿಲ್ಲಿ ಗಮನಿಸಬಹುದು. ಈ ಎ ಅನ್ನುವಂಥದ್ದು ಇದೆಯಲ್ಲ, ಇದು ಗೋವಿಂದ ಪಂಥ ವಲ್ಲಭ ಸಾಗರ. ಇಲ್ಲಿ ತಾವು ಗಮನಿಸಬಹುದು. ಸ್ವಲ್ಪ ದೂರ ಹೇಳಿದ್ರೆ ಅದು ಕ್ಲಿಯರ್ ಆಗಿ ತಮಗೆ ಬರುತ್ತೆ. ಹಾಗೇನೆ ಇಲ್ಲಿ ಬಿ ಇದೆ, ತಾವು ಗಮನಿಸಬಹುದು. ಇದು ಭಾರತದ ಚಹಾದ ಬಂದರು. ಸಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗೆ ಕೆಳಗಡೆಗೆ ಡಿ ಇದು ನೀಲಗಿರಿ ಬೆಟ್ಟಗಳ ಪ್ರದೇಶ. ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ನೋಡ್ತೇವೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ಕೂಡ ಹಲವಾರು ಜನ ವಿಶ್ಲೇಷಣೆ ಮಾಡಿ ಅದನ್ನು ಬಿಡುಗಡೆಗೊಳಿಸಿದ್ದಾರೆ. ಆ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಬಹಳ ಅದ್ಭುತವಾದಂತಹ ಸಂಪನ್ಮೂಲಗಳನ್ನು ಸಮಾಜ ವಿಜ್ಞಾನ ಶಿಕ್ಷಕರು ರಾಜ್ಯಾದ್ಯಂತ ತಯಾರು ಮಾಡಿ ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗಾಗಿ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಾಜ ವಿಜ್ಞಾನ ಡಿಜಿಟಲ್ ಬ್ಲಾಗಿನ ವತಿಯಿಂದ ನಾವು ಮಾಡಿದ್ದೀವಿ. ನಾನು ಹಾಗೆಯೇ ಶ್ರೀ ಬಿ ಡಿ ಪಾಟೀಲ್ ಅವರು, ಜೊತೆಗೆ ಶ್ರೀ ಸುರೇಶ್ ದೊಡಮನಿಯವರು, ನಾವು 3-4 ಜನ ಸೇರಿಕೊಂಡು ಈ ಒಂದು ಮಾದರಿ ಉತ್ತರ ಪತ್ರಿಕೆಯನ್ನು ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಅದನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೇವೆ. ಸೊ 2ನೇ ಮಾದರಿ ಉತ್ತರ ಪತ್ರಿಕೆಯನ್ನು ಕೂಡ ನಾಳೆಗೆ ನಾವು ಬಿಡುಗಡೆ ಮಾಡಲಿದ್ದೇವೆ. ಅದರ ಜೊತೆಗೆ ಬಹುತೇಕ ನಾಳೆ ಅಥವಾ ನಾಡಿದ್ದು ಮತ್ತೊಮ್ಮೆ ಆ 2ನೇ ಮಾದರಿ ಉತ್ತರ ಪತ್ರಿಕೆಯನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲಿದ್ದೇನೆ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೂಡ ಸಾಧ್ಯವಾದರೆ ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಇದನ್ನು ಜಸ್ಟ್ ಕೇಳಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.